ಮುಖ್ಯ ಅಲ್ಲ, ಬದಲಾಗಿ ಇವತ್ತು ಕನ್ನಡ ನಾಡಿನ ಜನತೆಗೆ ಸಂಪತ್ಭರಿತವಾದಂತ ನಮ್ಮ ನಾಡಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಸಮೃದ್ಧ ಬದುಕನ್ನ ಕಟ್ಟತಕ್ಕಂಥ ಒಂದು ಪ್ರಯತ್ನವನ್ನ ನಾನು ಕೂಡ ಮಾಡ್ತೇನೆ ಅಂತಕ್ಕಂಥದ್ದು ಅನೇಕ ಬಾರಿ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳ್ತಾ ಇರ್ತಾರೆ. ಇವತ್ತು ಕುಮಾರಣ್ಣ ಅವರು ಅನಿರೀಕ್ಷಿತವಾಗಿ ಲೋಕಸಭಾ ಚುನಾವಣೆಯಲ್ಲಿ 2024ರ ಮಂಡ್ಯದಲ್ಲಿ ನಿಲ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಕುಮಾರಣ್ಣ ಅವರು ಏನು ಲೋಕಸಭೆಗೆ ಹೋಗ್ಬೇಕು ಅಂತಕ್ಕಂಥದ್ದನ್ನ ಅವ್ರ ತಲೆನಲ್ಲಿ ಇಟ್ಕೊಂಡಿರ್ಲಿಲ್ಲ. ಆದ್ರೆ ನಾನು ಕೂಡ ಡೆಲ್ಲಿನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆಲಿ ಹೋದಂತ ಸಂದರ್ಭದಲ್ಲಿ ಕೇಂದ್ರದ ನಾಯಕರು ಕುಮಾರಣ್ಣ ಅವರಿಗೆ ಒಂದು ಮಾತನ್ನ ಹೇಳಿದ್ದನ್ನ ಕೇಳಿಸ್ಕೊಂಡಿದ್ದೇನೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ನಾವು ಹಿನ್ನಡೆಯನ್ನ ಕಂಡಿದ್ದೇವೆ ಹೊರತುಪಡಿಸಿದ್ರೆ ಇನ್ನು ಮಿಕ್ಕಂತ ಹಳೆ ಮೈಸೂರು ಪ್ರಾಂತ್ಯದ ಕ್ಷೇತ್ರಗಳಲ್ಲಿ ಎಲ್ಲಾ ಕಡೆಯೂ ಕೂಡ NDA ಒಂದು ಅಭ್ಯರ್ಥಿಗಳ ಗೆಲುವಿಗೆ ಪೂರಕವಾದಂತ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಅಂದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು ಹೇಳಿದಂಥದ್ದನ್ನ ನಾನು ಕಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗಿದ್ದಾರೆ. ಅವರು ಕೇಂದ್ರದಲ್ಲಿ ಹೋಗಿ ಇವತ್ತು ಅತ್ಯಂತ ಉನ್ನತವಾದಂತ 2 ಪದವಿಗಳನ್ನ ಅಲಂಕರಿಸಿದ್ದಾರೆ. ಯಾವತ್ತೂ ಕೂಡ ಕುಮಾರಣ್ಣ ಅವರು ಈ ಒಂದು NDA ಅಲಯನ್ಸ್ಗೆ ಹೋದಂತ ಸಂದರ್ಭದಲ್ಲಿ ಯಾವ ಷರತ್ತಿನ ಮೇಲೆ ಇವತ್ತು ಹೋದಂತವರಲ್ಲ. ಅವ್ರು ಯಾವತ್ತಿಗೂ ಕೂಡ ನಮ್ಮ ನಾಡಿನ ರೈತರ ಪರವಾಗಿ, ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನತೆಯ ಪರವಾಗಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗ್ಲಿ, ಇವತ್ತಿಗೂ ಕೂಡ ಹಲವಾರು ಸಾಮಾಜಿಕ ಜಾಲತಾಣದಲ್ಲಿ ಹರಿತಾ ಇರ್ತಕ್ಕಂಥ ವಿಡಿಯೋಗಳನ್ನ ನನ್ನ ಕಣ್ಣಾರೆ ನಾನು ಗಮನಿಸಿದ್ದೇನೆ. ಕುಮಾರಣ್ಣ ಅವರ ಮನೆ ಹತ್ರ ಬರ್ತಕ್ಕಂಥವ್ರು, ಕುಮಾರಣ್ಣ ಅವರ ರೂಮರ್ಗೂ ಕೂಡ ಬರ್ತಕ್ಕಂಥವ್ರು ಯಾರು ಕೂಡ ದೊಡ್ಡ ಸೂಟು ಬೂಟ್ ಧರಿಸ್ತಕ್ಕಂಥ ದೊಡ್ಡ ವ್ಯಾಪಾರಿಗಳಾಗ್ಲಿ, ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಬರ್ತಕ್ಕಂಥವ್ರಿಲ್ಲ. ಕುಮಾರಣ್ಣ ಅವ್ರನ್ನ ಬಂದು ಕಾಣ್ತಕ್ಕಂಥವ್ರು ಯಾವ ಒಂದು ಆರೋಗ್ಯದ ಸಮಸ್ಯೆ ಪ್ರತಿನಿತ್ಯ ಜೀವನದಲ್ಲಿ ಎದುರಿಸ್ತಾ ಇದ್ದಾರೆ ಜನ, ಯಾವ ನಮ್ಮ ಯುವಕ ಮಿತ್ರರು, ರೈತರ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳುಗಳು ಕಷ್ಟಪಟ್ಟು ನಿಮ್ಮ ತಂದೆ ತಾಯಿ ಸಾಲ ತಗೊಂಡು ನಿಮ್ಮನ್ನ ಕನಿಷ್ಠ ಪಕ್ಷ ಒಂದು ITI ಸ್ಟೂಡೆಂಟ್ಗಳು, ಇಂಜಿನಿಯರ್ಗಳು, ಡಾಕ್ಟರ್ಗಳಾಗಿ ಮಾಡಿದ್ದಾರೆ. ಆದ್ರೆ ವಿಪರ್ಯಾಸ ಇವತ್ತು ಉದ್ಯೋಗಗಳಿಲ್ಲ. ಇಂಥ ಸಮಸ್ಯೆಗಳನ್ನ ಹೇಳ್ಕೊಂಡು ಸನ್ಮಾನ್ಯ ಕುಮಾರಣ್ಣ ಅವರ ಮನೆ ಹತ್ರ ಬಂದಂತ ಸಂದರ್ಭದಲ್ಲಿ